ಒಂದು ಚಿಕ್ಕ ಕಾರ್ಖಾನೆಯಲ್ಲಿ ರೋಬೋ ಎಂಬ ಚಿಕ್ಕ ರೋಬೋ ಇರುತ್ತಾನೆ. ರೋಬೋ ಬಹಳ ಆಸಕ್ತಿಯುತನಾಗಿದ್ದಾನೆ. ಯಾವಾಗಲೂ ಹೊಸ ಸ್ಥಳಗಳನ್ನು ನೋಡಲು ಇಚ್ಛಿಸುತ್ತಾನೆ. ಒಂದು ದಿನ ಬೆಳಿಗ್ಗೆ ರೋಬೋ ಉತ್ಸಾಹದಿಂದ ಹೇಳುತ್ತಾನೆ, ಇಂದು ನಾನು ದೊಡ್ಡ ನಗರವನ್ನು ಸುತ್ತಿ ನೋಡುವ ದಿನ. ರೋಬೋ ತನ್ನ ಚಕ್ರಗಳನ್ನು ವೇಗವಾಗಿ ತಿರುಗಿಸಿ ಕಾರ್ಖಾನೆಯಿಂದ ಹೊರಬರುತ್ತಾನೆ. ನಗರವು ತುಂಬಾ ದೊಡ್ಡದು. ಎತ್ತರದ ಕಟ್ಟಡಗಳು, ಹೊಳೆಯುವ ಬೆಳಕುಗಳು, ಗದ್ದಲದ ಜನರು ಮತ್ತು ರೋಬೋಗಳು ರೋಬೋವನ್ನು ಗಮನಿಸುತ್ತಿವೆ. ರೋಬೋ ಕಣ್ಣುಗಳು ಅಗಲುತ್ತವೆ ಮತ್ತು ಆಶ್ಚರ್ಯಪಡುವನು. ನಗರದಲ್ಲಿ ನಡೆಯುತ್ತಲೇ ರೋಬೋ ಒಂದು ತಪ್ಪಿಸಿಕೊಂಡ ಡೆಲಿವರಿ ಡ್ರೋನ್ ಅನ್ನು ಕಂಡನು. ಅದು ಆತಂಕದಿಂದ ಶಬ್ದ ಮಾಡುತ್ತಿದೆ. ನೀವು ತಪ್ಪಿ ಹೋಗಿದ್ದೀರಾ? ರೋಬೋ ಕೇಳಿದನು. ಹೌದು, ಚಾರ್ಜಿಂಗ್ ಸ್ಟೇಷನ್ಗೆ ಹೋಗುವ ದಾರಿ ಕಾಣುತ್ತಿಲ್ಲ, ಡ್ರೋನ್ ದುಃಖದಿಂದ ಹೇಳಿತು. ಚಿಂತಿಸಬೇಡ, ನಾನು ನಿನ್ನ ಸಹಾಯ ಮಾಡುತ್ತೇನೆ, ರೋಬೋ ಉತ್ಸಾಹದಿಂದ ಹೇಳಿದನು. ರೋಬೋ ಡ್ರೋನ್ ಅನ್ನು ಎತ್ತರದ ರಸ್ತೆಗಳು, ಬಣ್ಣ ಬಣ್ಣದ ಅಂಗಡಿಗಳು, ಹೊಳೆಯುವ ಫೌಂಟೇನ್ಗಳ ಮೂಲಕ ಸುರಕ್ಷಿತವಾಗಿ ಕೊಂಡೊಯ್ಯುವನು. ಧನ್ಯವಾದಗಳು ರೋಬೋ, ನೀನು ಒಳ್ಳೆಯ ಸ್ನೇಹಿತ, ಡ್ರೋನ್ ಸಂತೋಷದಿಂದ ಹೇಳಿತು. ರೋಬೋ ಬೀಪ್ ಮಾಡುತ್ತಾ ನಗುತ್ತಾನೆ. ಸ್ನೇಹಿತರ ಸಹಾಯ ಮಾಡುವುದು ಸಾಹಸವನ್ನು ಇನ್ನೂ ವಿಶೇಷಗೊಳಿಸುತ್ತದೆ. ರೋಬೋ ನಗುತ್ತಾನೆ. ಅವನು ಅರಿಯುತ್ತಾನೆ, ಸಾಹಸವೆಂದರೆ ಹೊಸ ಸ್ಥಳಗಳನ್ನು ನೋಡಲು ಮಾತ್ರವಲ್ಲ, ಸ್ನೇಹಿತರನ್ನು ಮಾಡುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ಮುಖ್ಯ. ಸೂರ್ಯ ಅಸ್ತಮಿಸಲು ಹೋಗುವಾಗ ರೋಬೋ ಒಬ್ಬ ಸುಖಭರಿತ, ಒತ್ತಡಹೀನ ಸ್ಥಿತಿಯಲ್ಲಿ ಕಾರ್ಖಾನೆಗೆ ಹಿಂತಿರುಗುತ್ತಾನೆ. ಏನೊಂದು ಅದ್ಭುತ ದಿನ! ನಾನು ನಗರವನ್ನು ನೋಡಿದೆ, ಸ್ನೇಹಿತರನ್ನು ಮಾಡಿದೆ, ದಯೆ ದೊಡ್ಡ ಸಾಹಸವೆಂದು ತಿಳಿದುಕೊಂಡೆ. ಆ ದಿನದಿಂದ ರೋಬೋ ಯಾವಾಗಲೂ ಹೊಸ ಸ್ಥಳಗಳನ್ನು ಅನ್ವೇಷಿಸಲು, ಸಹಾಯ ಮಾಡಲು, ಹೊಸ ಸ್ನೇಹಿತರನ್ನು ಮಾಡಲು ಸಿದ್ಧನಾಗಿದ್ದಾನೆ. ನಿಜವಾದ ಸಾಹಸ ಎಂದರೆ ಸ್ನೇಹ ಮತ್ತು ಇತರರಿಗೆ ಸಹಾಯ.